ಸಂಚಾಲಕರೇ, ಇಲ್ಲಿ ಸೇರಿರುವಂತ ಎಲ್ಲ ಸದ್ಭಕ್ತರೇ, ಎಲ್ಲರಿಗೂ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಸಪ್ರೇಮ ಸಾಯಿರಾಮ್ಗಳು. ನಿಜಕ್ಕೂ ಇಲ್ಲಿಗೆ ಬಂದಿದ್ದೀನಿ. ಇದಕ್ಕಿಂತ ಮುಂಚೆ ಎರಡು ಮೂರು ಸತಿ ಬಂದಿದ್ದೀನಿ ನಾನು. ಪ್ರತಿ ಸತಿ ಬಂದಾಗ್ಲೂ ಒಂದು ರೀತಿಯ ಸಂತೋಷ ಆಗತ್ತೆ. ಯಾಕಂದ್ರೆ ಈ ಊರಿನ ಹೆಸರೇ ಛತ್ರ ಕುರುವೆ ಅಂತಲ್ವಾ. ಅಂದ್ರೆ ಸ್ವಾಮಿ ನಮ್ಗೆ ಬರ್ತಿದ್ದ ಹಾಗೆ ನಮಗೆ ಹೇಳ್ತಾರೆ, ನಿಮ್ಮೆಲ್ಲರ ಛತ್ರವಾಗಿ ನಾನು ಇದ್ದೇನೆ, ನಿಮ್ಮೆಲ್ಲರ ಛತ್ರಿಯಾಗಿ ನಿಮ್ಮೆಲ್ಲರ ಕಾಪಾಡ್ತಾ ನೆರಳು ಕೊಡ್ತಾ ನಾನಿದ್ದೇನೆ ಎನ್ನುವ ಒಂದು ಮೆಸೇಜ್ ಅನ್ನ ಸ್ವಾಮಿ ಕೊಡುವಂತಹ ಒಂದು ಒಳ್ಳೆಯ ಸುಂದರವಾದ ಆಧ್ಯಾತ್ಮ ತುಂಬಿರುವಂತಹ ಪರಿಸರ ಇದು. ಸ್ವಾಮಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಯಾರಾದ್ರೂ ಸ್ಟೂಡೆಂಟ್ಸ್ ಸ್ಲಿಪ್ಪರ್ಗಳನ್ನ ಸ್ವಾಮಿಗೆ ಪಾದರಕ್ಷೆಯನ್ನ ಕೊಡಬಹುದಾಗಿತ್ತು. ಸ್ವಾಮಿ ನಡ್ಕೊಂಡು ಬರ್ತಾ ಇದ್ರು. ಸ್ವಾಮಿ ನಡ್ಕೊಂಡು ಬರ್ಬೇಕಾದ್ರೆ ಅಲ್ಲಿದ್ದ ಯಾರಾದ್ರೂ ವಿದ್ಯಾರ್ಥಿ ಹೋಗ್ಬಿಟ್ಟು, ಸ್ವಾಮಿ ಒಂದು ಹೊಸ ಪಾದರಕ್ಷೆ ತಂದಿದ್ದೀನಿ ಹಾಕೊಳ್ಳಿ ಅಂತ ಹೇಳಿದ್ರೆ, ಸ್ವಾಮಿ ಆ ಪಾದರಕ್ಷೆಯನ್ನ ಹಾಕೊಂಡು ಎಲ್ಲ ಕಡೆ ದರ್ಶನ ಕೊಟ್ಟು ಮತ್ತೆ ಬಂದು ಅವನಿಗೆ ಅದನ್ನ ಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ರು. ಅವನದನ್ನ ತನ್ನ ಮನೆಗೋ ತನಗೆ ಯಾರಿಗ್ ಬೇಕೋ ಅವರಿಗೆ ಅದನ್ನು ಕಳಿಸ್ತಾ ಇದ್ದ. ಇದು ಆಗ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಸ್ವಾಮಿ ಕೊಟ್ಟಂತ ಒಂದು ವಿಶೇಷ ಅವಕಾಶ. 1970ನೇ ಇಸ್ವಿ ಒಂದು ದಿವಸ ಸುಮಾರು 11:30 ಆಗಿದೆ. ಸ್ವಾಮಿ ದರ್ಶನ ಕೊಡ್ತಾ ಇನ್ನೇನು ಎಲ್ಲರೂ ಸ್ವಾಮಿ ಅವರ ರೆಸಿಡೆನ್ಸ್ ಏನಿತ್ತು ಆ ರೆಸಿಡೆನ್ಸಿಗೆ ಹೋಗ್ತಾ ಇದ್ದಾರೆ. ಅಷ್ಟೊತ್ತಿಗೆ ಒಂದು ಭಕ್ತರ ಗುಂಪು ಬಂತು. ಎಲ್ಲರೂ ಹಳ್ಳಿಯ ಗ್ರಾಮಾಂತರ ಪ್ರದೇಶದಿಂದ ಬಂದಂತ ಜನ, ಹಳ್ಳಿಯ ಜನ. ಅವ್ರಿಗಾರಿಗೂ ಸ್ವಾಮಿ ಬಗ್ಗೆ ಗೊತ್ತಿಲ್ಲ. ಸ್ವಾಮಿ ಎಷ್ಟೊತ್ತಿಗೆ ದರ್ಶನ ಬರ್ತಾರೆ, ಎಷ್ಟೊತ್ತಿಗೆ ದರ್ಶನ ಕ್ಲೋಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಏನೋ ಯಾವುದೋ ನೋಡೋಣ ಸ್ವಾಮಿ ನೋಡೋಣ ಅನ್ನುವ ಒಂದು ಕಾತುರತೆಯಿಂದ ಭಕ್ತಿಯಿಂದ ಬಂದಿದ್ದಾರೆ. ಬಂದು ಅವರು ಸ್ವಾಮಿ ಅಂತ ಇದ್ದಾರೆ. ದರ್ಶನ ಮುಗಿಸಿ ವಾಪಸ್ ಹೋಗ್ತಾ ಇದ್ದ ಸ್ವಾಮಿ ಅವ್ರ ಕಡೆಗೆ ತಿರುಗ್ತಾರೆ, ತಿರುಗಿ ಆಶೀರ್ವಾದ ಮಾಡ್ತಾರೆ. ಸ್ವಾಮಿ ಅಂತ ಮತ್ತೆ ಇವರು ಪ್ರಾರ್ಥನೆ ಮಾಡಿದಾಗ ಸ್ವಾಮಿ ಅವ್ರ ಕಡೆಗೆ ನಡ್ಕೊಂಡು ಬರ್ತಾ ಇದ್ದಾರೆ. ಸ್ವಾಮಿ ಅವ್ರ ಕಡೆಗೆ ನಡ್ಕೊಂಡು ಬರ್ತಾ ಇದ್ದಾಗ ಅಲ್ಲೊಬ್ರು ಸ್ಟೂಡೆಂಟ್ ಇದ್ರು. ಅವರು ಹೊಸ ಒಂದು ಸ್ವಾಮಿಗೆ ಪಾದುಕೆಯನ್ನ ರೆಡಿ ಮಾಡಿಟ್ಟಿದ್ರು. ಸ್ವಾಮಿ ಬರಿಗಾಲಲ್ಲಿ ನಡ್ಕೊಂಡು ಬರ್ತಾ ಇರೋದನ್ನ ನೋಡಿದಂತಹ ವ್ಯಕ್ತಿ, ಆ ವಿದ್ಯಾರ್ಥಿ ತನ್ನ ಹೊಸ ಪಾದಕೆಯನ್ನ ಸ್ವಾಮಿಗೆ ಕೊಡ್ಲಿಕ್ಕೆ ಅಂತ ಹೋಗಿ, ಸ್ವಾಮಿ ಇದನ್ನ ಹಾಕೊಳ್ಳಿ ಸ್ವಾಮಿ, ತುಂಬಾ ಬಿಸಿಲಿದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಅವರನ್ನು ಒಂದ್ಸತಿ ನೋಡಿ ಸೈಡಿಗೆ ಸರ್ಕುವಂತ ಕೈಯಲ್ಲಿ ಸನ್ನೆ ಮಾಡಿ, ಯಾವ ಸ್ಲಿಪ್ಪರ್ ಅನ್ನ, ಯಾವ ಪಾದರಕ್ಷೆಯನ್ನು ಧರಿಸದೆ ಸುಡುವ ಬಿಸಿಲಲ್ಲಿ ಆ ಮರಳಿನ ಮೇಲೆ ನಡ್ಕೊಂಡೇ ಹೋಗ್ತಾರೆ. ಹೋಗಿ ಎಲ್ಲರಿಗೂ ದರ್ಶನ ಕೊಡ್ತಾರೆ, ಎಲ್ಲರಿಗೂ ಪಾದ ನಮಸ್ಕಾರ ಕೊಡ್ತಾರೆ, ಎಲ್ರಿಗೂ ವಿಭೂತಿ ಪ್ರಸಾದ ಕೊಡ್ತಾರೆ, ಎಲ್ರಿಗೂ ಇನ್ನು ಏನೇನೋ ಸ್ವಾಮಿ ಯಾವ್ಯಾವ ರೀತಿ ಅನುಗ್ರಹ ಮಾಡಬಹುದು ಎಲ್ಲ ರೀತಿಯಲ್ಲೂ ಅನುಗ್ರಹ ಮಾಡ್ತಾರೆ. ಅವ್ರಿಗೆಲ್ಲ ಖುಷಿ ಆಗುತ್ತೆ. ಆ ಹಳ್ಳಿಯ ಜನರಿಗೆ ಬಹಳ ಖುಷಿ ಆಗುತ್ತೆ. ಎಷ್ಟೋ ಜನ ಕಣ್ಣೀರು ಸುರಿಸ್ತಾರೆ, ಭಗವಂತ ನಮ್ಮ ಹತ್ರ ಬಂದ, ಭಗವಂತ ನಮ್ಮನ್ನು ಮಾತಾಡ್ದ, ಭಗವಂತನ ಪ್ರಸಾದ ನಮಗೆ ಸಿಕ್ತು ಅಂತೇಳಿ ಎಲ್ರಿಗೂ ಬಹಳ ಖುಷಿ ಆಗುತ್ತೆ. ಆದ್ರೆ ಈ ವಿದ್ಯಾರ್ಥಿಗೆ ಎಲ್ಲ ಮಕ್ಕಳಿಗೂ ಬೇರೆ ನನ್ನ ಕ್ಲಾಸ್ಮೇಟ್ಸ್ಗೆಲ್ಲ ಅವರು ಸ್ವಾಮಿ ಪಾದುಕೆಯನ್ನು ಕೊಟ್ಟಾಗ ಸ್ವಾಮಿ ಹಾಕೊಂಡ್ರು. ನಾನಿವತ್ತು ಕೊಡ್ಲಿಕ್ಕೆ ಬಂದ್ರೆ ಹಾಕೊಳ್ಳಿಲ್ಲ ಅಂತೇಳಿ ಅವ್ರಿಗೇನೋ ಒಂದು ಬೇಜಾರಿರ್ತದೆ. ಸ್ವಾಮಿ ಅವರಿಗೆಲ್ಲರಿಗೂ ದರ್ಶನ ಕೊಡ್ತಾ ಇವ್ರ ಹತ್ರ ಬರ್ತಾರೆ. ಆ ವಿದ್ಯಾರ್ಥಿ ಹತ್ರ ಬಂದು ಹೇಳ್ತಾರೆ, ನೋಡು ಅವರು ದೂರದ ಹಳ್ಳಿಯಿಂದ ಬಂದಿದ್ದಾರೆ, ಈಗ ಬಿಸಿಲಿದೆ, ಅವರು ಕೂಡ ಕಾಲಲ್ಲಿ ಯಾವುದೇ ಸ್ಲಿಪ್ಪರ್ ಇಲ್ಲದೆ ಅವರು ನಿಂತ್ಕೊಂಡಿದ್ದಾರೆ. ಅವರು ಸ್ಲಿಪ್ಪರ್ ಇಲ್ಲದೆ ನಿಂತ್ಕೊಂಡಿದ್ದಾಗ ನೀನ್ ಕೊಟ್ಟಿ ಅಂತ ಹೇಳಿ ಪಾದರಕ್ಷೆ ಹಾಕೊಂಡು ಹೋಗಿ ನಾನೊಬ್ಬರೇ ಚೆನ್ನಾಗಿರೋದನ್ನ ಅದು ನಿನಗಿಷ್ಟ ಆಗುತ್ತಾ? ನಿನಗಿಷ್ಟ ಆಗ್ಬೋದು, ಸ್ವಾಮಿಯ ಪ್ರೀತಿ ಅದಲ್ಲ, ಸ್ವಾಮಿಗೆ ಅದಿಷ್ಟ ಆಗಲ್ಲ. ಅವರು ಬರಿಗಾಲಲ್ಲಿದ್ದಾಗ ನಾನು ಬರಿಗಾಲಲ್ಲಿರ್ಬೇಕು ಅಂತ ಹೇಳಿ ನಾನು ಹಾಕೊಳ್ಳಿಲ್ಲ, ನಾಳೆ ನಿನ್ಕೊಂಡು ಇದನ್ನು ಹಾಕೊಳ್ತೇನೆ, ಬೇಜಾರಾಗ್ಬೇಡ ಅಂತ ಹೇಳ್ತಾರಂತೆ. ಇಲ್ಲಿ ನಮ್ಮಲ್ಲೇ ಆಗ್ಬೇಕಾದ್ದೇನು? ನಾವು ಸ್ವಾಮಿಗೆ ಏನಾದ್ರೂ ಕೊಡ್ಬೇಕಲ್ವಾ? ಸ್ವಾಮಿ ನಮಗೆ ತುಂಬಾ ಕೊಟ್ಟಿದ್ದಾರೆ. ಭಗವಾನ್ ಬಾಬಾರವರು ಅವರ 85-86 ವರ್ಷಗಳನ್ನ ನಮಗೋಸ್ಕರನೇ ಕೊಟ್ರು. ಅಷ್ಟು ವರ್ಷಗಳ ಪ್ರತಿಯೊಂದು ನಿಮಿಷವನ್ನು ಭಕ್ತರಿಗೋಸ್ಕರನೇ ಕೊಟ್ರು. ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ಕೊಟ್ರು, ಯಾರು ಸಮಸ್ಯೆಯಲ್ಲಿದ್ದಾರೋ ಅವ್ರಿಗೆ ಕೊಟ್ರು, ಯಾರು ನೋವಿನಲ್ಲಿದ್ದಾರೋ ಅವ್ರಿಗೆ ಕೊಟ್ರು. ಒಂದು ಘಟನೆ ನೆನಪಿಗೆ ಬರುತ್ತೆ. ಸ್ವಾಮಿಯ 72ನೇ ವರ್ಷದ ಹುಟ್ಟುಹಬ್ಬ ದಿವಸ ನಡೆದಂತಹ ಘಟನೆ ಇದು. 72ನೇ ವರ್ಷದ ಹುಟ್ಟುಹಬ್ಬ. ಕುಲ್ವಂತ್ ಹಾಲ್ ಅಲ್ಲಿ ಲಕ್ಷಗಟ್ಟಲೆ ಜನ ಸೇರಿದ್ದಾರೆ. ಎಲ್ಲರೂ ಸ್ವಾಮಿನ ನೋಡಿ ದರ್ಶನ ಪಡೆದು ಧನ್ಯರಾಗಬೇಕು ಅಂತ ಕಾಯ್ತಾ ಇದ್ದಾರೆ. ಸ್ವಾಮಿನ ದರ್ಶನ ಕೊಡ್ತಾ ಮೂಲೆಗೆ ಹೋಗಿ ದರ್ಶನ ಕೊಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸೆಕ್ಯೂರಿಟಿ, ಸೇವಾದಳ ಎಲ್ಲ ಶುರುವಾಗಿತ್ತು. ಸ್ವಾಮಿ ಎಲ್ಲಿಗೆ ಹೋಗ್ಬೇಕಾದ್ರೂ ಸೇವಾದಳದವರು ಸೆಕ್ಯೂರಿಟಿ ಇರ್ತಿದ್ರು, ಸೇವಾದಳದವರು ಮುಂಚೆ ಇರ್ತಿದ್ರು. ಸ್ವಾಮಿ ಎಲ್ಲ ಕಡೆಗೂ ಹೋಗ್ತಾ ಪುಟ್ಪರ್ತಿ ಗೊತ್ತಿರೋರಿಗೆ ಗೊತ್ತು, VIP ಗೇಟ್ ಅಂತ ಇದೆ, ಜೆಂಟ್ಸ್ VIP ಗೇಟ್ ಗೊತ್ತಿರೋರಿಗೆ ಗೊತ್ತು. ಅದ್ರ ಹೊರಗೆ ಬರ್ತಾರೆ. ಯಾಕಂದ್ರೆ ಅಲ್ಲೆಲ್ಲ ಹೊರಗಡೆ ತುಂಬಾ ಜನ ನಿಂತಿದ್ರು, ಹೊರಗೆ ನಿಂತಿದ್ರು. ಒಳಗೆ ಎಷ್ಟು ಜನ ಇದ್ರು ಅದ್ರ ಹೆಚ್ಚು ಕಡಿಮೆ ಕಾಲು ಭಾಗದಷ್ಟು ಜನ ಈ ತುದಿಯಿಂದ ಆ ತುದಿ ತನಕ ನಿಂತಿದ್ರು. ಸ್ವಾಮಿ ಅಲ್ಲಿಗೆ ಬರ್ತಾರೆ, ಹೊರಗೆ ಬರ್ತಾರೆ ಅಂತ ಹೇಳಿ ಎಲ್ರಿಗೂ ಗೊತ್ತಿತ್ತು.
ಸ್ವಾಮಿ ವಿಐಪಿ ಗೇಟ್ ಇಂದ ಕುಲ್ವಂತ್ ಹಾಲ್ ಅನ್ನ ದಾಟಿ ವಿಐಪಿ ಗೇಟ್ ಹೊರಗೆ ಬಂದು ಅಲ್ಲಿ ಮಧ್ಯ ತನಕ ಬಂದಿದ್ರು. ರೆಡ್ ಕಾರ್ಪೆಟ್ ಹಾಸಿದ್ರು. ಆ ಕಡೆ ಈ ಕಡೆ ಸೇವಾದಳದವರು ನಿಂತಿದ್ದಾರೆ. ಸ್ವಾಮಿ ಬಂದವರು ಎಲ್ರಿಗೂ ಎರಡೂ ಕೈನಲ್ಲೂ ಆಶೀರ್ವಾದ ಮಾಡಿದ್ರು. ಅಲ್ಲಿಂದ ಮೇಲೆ ಬರ್ತಿದ್ರೇನೆ ಒಂದು ಈಸ್ಟ್ ಪ್ರಶಾಂತಿ ಅಂತ ಬಿಲ್ಡಿಂಗ್ ಇದೆ. ಅಲ್ಲಿ ತುಂಬಾ ರೆಸಿಡೆನ್ಸ್, ತುಂಬಾ ಮನೆಗಳಿದಾವೆ. ಅಲ್ಲಿ ಸ್ವಾಮಿ ಯಾವತ್ತೂ ಹೋದದ್ದಿಲ್ಲ. ಹಾಗಾಗಿ ಅಲ್ಲಿ ಸೇವಾದಳದವರು ಇರಲಿಲ್ಲ, ರೆಡ್ ಕಾರ್ಪೆಟ್ ಇರಲಿಲ್ಲ. ಸ್ವಾಮಿ ಹೊರಗೆ ಬಂದವರು ನೇರವಾಗಿ ಆ ಸ್ಟೆಪ್ಸ್ ಹತ್ತಿ ಈಸ್ಟ್ ಪ್ರಶಾಂತಿಗೆ ಹೋಗ್ಲಿಕ್ಕೆ ಅಂತೇಳಿ ಹೊರಟರು. ಆಗಲ್ಲಿದ್ದಂಥದ್ದು ಸೇವಾದಳದ ಲೀಡರು ಸ್ವಾಮಿ ಹತ್ರ ಹೋಗಿ ತಡೆದ್ರು. ಸ್ವಾಮಿ, ದಯವಿಟ್ಟು ಹೋಗ್ಬೇಡಿ ಸ್ವಾಮಿ. ನೀವು ಎಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಸೆಕ್ಯೂರಿಟಿ ಚೆಕ್ ಮಾಡಬೇಕು. ಅಲ್ಲಿ ಸೇವಾದಳದವ್ರು ಇರ್ಬೇಕು. ಅದಾದ್ಮೇಲೆ ನಿಮ್ಮನ್ನು ಕಳಿಸ್ಬೇಕು. ನೀವು ಅದ್ಯಾವುದೋ ಸೆಕ್ಯೂರಿಟಿ ಚೆಕ್ ಆಗದೆ ದಯವಿಟ್ಟು ಹೋಗ್ಬೇಡಿ. ನಲ್ಲಿ ಒಂದು ಸ್ಕೂಲ್ ಇದೆ, ಲಕ್ಷ್ಮೀನಾರಾಯಣ ಕೋಟೆ ಅಂತ ನಡೆಸ್ತಾ ಇದ್ದಾರೆ. ಅವರ ತಂದೆಯವರವರು 1985ನೇ ಇಸ್ವಿನಲ್ಲಿ ಒಂದು ದೊಡ್ಡ ಬರಗಾಲ ಬಂತು. ನಾರ್ತ್ ಕರ್ನಾಟಕ ಅಂದ್ರೆ ಬಿಜಾಪುರ, ಬಾಗಲಕೋಟೆ ಎಲ್ಲ ಕಡೆ ತುಂಬಾ ಬರಗಾಲ ಬಂದು ಬಹಳ ತೊಂದರೆ ಆಯ್ತು. ಸ್ವಾಮಿ ಒಂದ್ ದಿವಸ ಅವರನ್ನ ಕರೆದ್ರಂತೆ, ಯಾರನ್ನ, ಕೋಟೆ ಪರಮೇಶ್ವರಣ್ಣ ಅವರನ್ನ ಕರೆದು ನಾನು ನಿನ್ನ ಹತ್ರ ಏನೋ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀನು ಅದನ್ನ ಮಾಡ್ಕೊಡ್ತೀಯಾ ಅಂತ ಕೇಳಿದ್ರಂತೆ. ಇವರು, ಸ್ವಾಮಿ ನೀವು ರಿಕ್ವೆಸ್ಟ್ ಏನು, ನೀವು ಆದೇಶ ಮಾಡಿ ಏನು ಅಂತ. ಅವಾಗ ಸ್ವಾಮಿ ಹೇಳ್ತಾರೆ, ನಾನು ಕೇಂದ್ರ ತೆಗೆದು ಅವರಿಗೆ ಇವತ್ತಿಗೇನು ಆಹಾರ ಬೇಕೋ ಅದನ್ನು ಕೊಡ್ತೀಯಾ? ಯಾಕೆಂದ್ರೆ ಅವರೆಲ್ಲ ಆಹಾರ ಹೇಳಿದ ಮಾತನ್ನ ಅವರು ಶಿರಸಾವಹಿಸಿ ಪಾಲಿಸ್ತಾರೆ. ಮತ್ತು ಜೊತೆಗೆ ಒಂದು ಮಾತು ಹೇಳ್ತಾರೆ, ಸ್ವಾಮಿ ಆ ಊರುಗಳಲ್ಲಿ ಬರೀ ಗಂಜಿ ಕೇಂದ್ರ ಅಷ್ಟೇ ತೆಗೆಯಲ್ಲ, ಆ ಎಲ್ಲ ಊರುಗಳಲ್ಲೂ ಒಂದೊಂದು ಭಜನಾ ಕೇಂದ್ರವನ್ನು ನಾನು ತೆಗಿತೇನೆ ಅಂತ ಹೇಳಿ ಪರಮೇಶ್ವರನ ಹೊರಡುತ್ತಾರೆ. ಆ ಎಷ್ಟೋ ಕಡೆಗಳಲ್ಲಿ ಸ್ವಾಮಿಯ ಪ್ರಸಾದದ ಗಂಜಿ ಕೇಂದ್ರಗಳು ನಡೀತಾ ಹೋಗುತ್ತೆ. ಬರಗಾಲ ಬಂದಾಗ, ಪ್ರವಾಹ ಬಂದಾಗ, ಭೂಕಂಪ ಆದಾಗ, ಹೀಗೆ ಅನೇಕ ಸಂದರ್ಭಗಳಲ್ಲಿ ಸ್ವಾಮಿ ಪ್ರಸಾದವನ್ನ ವಿತರಣೆ ಮಾಡಿದ್ದಾರೆ. ಬಹುಶಃ ಸತ್ಯಸಾಯಿ ಅವತಾರದ ಬಹಳ ದೊಡ್ಡ ವಿಶೇಷತೆ ಏನಂದ್ರೆ, ಅವರೇ ಹೇಳಿದ್ದಾರೆ, ನಾನು ಬಂದಿರೋದು ಕೊಡೋದಕ್ಕೆ ಹೊರತು ತಗೊಳ್ಳಿಕ್ಕಲ್ಲ ಅಂತ. ಬಿಕಮ್ ಅ ಸ್ಪೀಕರ್ ಆಫ್ ಮೈ ವರ್ಡ್ಸ್. ನಾನು ಮಾಡುವಂತ ಕೃತಿ ಏನಿದೆ ಅದು ನಿನ್ನಿಂದ ಪ್ರೇರಿತಗೊಳ್ಳಲಿ. ನಾನು ಮಾತಾಡುವಂತ ವಾಕ್ಯ ಏನಿದೆ ಅದು ನಿನ್ನಿಂದ ಮಾತಾಡುವಂತಾಗಲಿ. ನನಗೆ ಬರತಕ್ಕಂತಹ ವಿಚಾರಗಳು ಏನಿದೆ ಅದು ನಿನ್ನಿಂದ ಸ್ಫುರಣೆಗೊಳ್ಳಲಿ ಎನ್ನುವಂತಹ ಪ್ರಾರ್ಥನೆಯನ್ನ ನಾವು ಮಾಡ್ಕೊಂಡು ಬಿಟ್ರೆ ನಾವು ಅತ್ಯಂತ ಧನ್ಯರಾಗ್ತೇವೆ. ಸ್ವಾಮಿ ನಮ್ಮ ಜೀವನದಲ್ಲಿ ಬಂದು ನಮ್ಮನ್ನ ಅನುಗ್ರಹಿಸೋದಕ್ಕೆ ಸಾರ್ಥಕತೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಶತವರ್ಷ ಬರ್ತಾ ಇದೆ. ಈಗಾಗಲೇ ವೆಂಕಟೇಶ್ ಬಡಿಗರ್ ಅವರು ಅದರ ಒಂದು ಥೀಮ್ ಸಾಂಗ್ ಅನ್ನ ನಿಮ್ಮ ಮುಂದೆ ಹಂಚಿಕೊಂಡ್ರು. ನಿಜಕ್ಕೂ ಈಗ ಏನು ದಿವಸ ಕಳೆದದ್ದೇ ಗೊತ್ತಾಗುದಿಲ್ಲ. ಸ್ವಾಮಿಯ ದಿವ್ಯ ಚರಣ ಕಮಲಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳು. ಪ್ರತಿ ಸಲ ಛತ್ರಕುರ್ವೆಗೆ ವಿಸಿಟ್ ಮಾಡಿದಾಗ ಏನಾದ್ರು ಒಂದು ಎಮೋಷನಲ್ ಘಟನೆಗಳು ಘಟಿಸ್ತಾ ಇರ್ತದೆ. ಇವತ್ತಿನ ಈ ಘಟನೆ ಕೂಡ ಸ್ವಲ್ಪ ನಮ್ಮನ್ನ ಎಮೋಷನಲ್ ಆಗಿ ಮಾಡಿ ಕಣ್ಣಲ್ಲಿ ನೀರು ಹರಿಯುವಂತ ಒಂದು ಪ್ರಸಂಗ ಆಯಿತು. ನಾವು ಕಳೆದ ಒಂದು ಕಾರ್ಯಕ್ರಮ ಛತ್ರಕುರ್ವೆಲ್ ಶ್ರೀ ಸತ್ಯಸಾಯಿ ಅಷ್ಟೋತ್ತರ ಶತರುದ್ರದಲ್ಲೂ ಅದೇ ಒಂದು ಅನುಭವನ ಮಾಡಿದ್ವಿ. ನಮ್ಮ ಹೃದಯ ತುಂಬಂದು ಸ್ವಾಮಿ ನಮ್ಮಲ್ಲಿ ಕಣ್ಣೀರನ್ನು ಹರಿಸಿದ್ರು. ಈಗೂ ಕೂಡ ಅದೇ ಒಂದು ಅನುಭವನ ಕೊಟ್ಟಿದ್ದಾರೆ. ಈ ಒಂದು ಸಮಿತಿ ಎಷ್ಟು ಧನ್ಯ ಅನ್ನೋದು ಹೇಳಲಿಕ್ಕೆ ಇಲ್ಲಿ ಸಮಿತಿ ಎಲ್ಲ ಸದಸ್ಯರು ಕೂಡ ಇದಕ್ಕೊಂದು ಧನ್ಯರು ಅಂತ ಹೇಳಿ